ಎಸ್ಆರ್ ನೋಂದಣಿಗೆ ಎಂದು ತೆರಳುತ್ತಿದ್ದ ಮಹಿಳಾ ಸಿಬ್ಬಂದಿಗೆ ಅಪಘಾತವಾಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಹುಣಸೇಘಟ್ಟ ಬಳಿ ಘಟನೆ ನಡೆದಿದೆ. ಅಪಘಾತದಲ್ಲಿ ಯಶಸ್ವಿನಿ ಕಾಲು ಮುರಿದಿದೆ. ನಿನ್ನೆ ಬೆಳಗ್ಗೆ ವೇಳೆ ಘಟನೆ ನಡೆದಿರುವುದು. 6 ಗಂಟೆಗೆ ತಿಪಟೂರು ನಗರದಿಂದ ಹುಣಸೇಘಟ್ಟಕ್ಕೆ ಯಶಸ್ವಿನಿ ತೆರಳುತ್ತಿದ್ರು. ಈ ವೇಳೆ ಉಪ ತಹಸೀಲ್ದಾರ್ ಕರೆ ಮಾಡಿ ಮಾಹಿತಿಯನ್ನು ಕೇಳಿದ್ದಾರೆ. ತರಾತುರಿಯಲ್ಲಿ ಸ್ಥಳಕ್ಕೆ ತೆರಳುವ ವೇಳೆ ಬೈಕ್ ಸ್ಕಿಡ್ ಆಗಿ ಆಕ್ಸಿಡೆಂಟ್ ಆಗಿದೆ. SIR ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆ ಭೌತಿಕತೆಯಿಂದನೂ ನಮಗೆ ಪ್ರೆಷರ್ ಇದೆ, ಇಲ್ಲ ಅಂತಲ್ಲ ಮಾಡ್ತಿದ್ವಿ. ಬಟ್ ಇದು SIR ಏನು ಸ್ಟಾರ್ಟ್ ಆಯಿತು, ಅರ್ಲಿ ಮಾರ್ನಿಂಗ್ ಹೋಗಬೇಕು ಅಂತ ಹೇಳಿದ್ರು. 7 ಗಂಟೆಗೆ ಆಲ್ಮೋಸ್ಟ್ ಯಾವಾಗಲೂ ಎವ್ರಿ ಡೇ SIR ಸ್ಟಾರ್ಟ್ ಆದಾಗಿಂದ ನಮಗೆ ಕಾಲ್ಸ್ ಬರ್ತಿದೆ. ವಾಟ್ಸಪ್ ಕಾಲಲ್ಲಿ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಆನ್ ಮಾಡಿ ಅಂತ ಹೇಳ್ತಾರೆ. ಸೊ ಹಂಗಾಗಿನೇ ನಾನು ಇನ್ನು ಜಸ್ಟ್ ಮುಗ್ದಿತ್ತು, ನಾನು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದೆ, ಗಾಡೀಲಿ ಹೋಗ್ತಾ ಅಂತ ಹೇಳಲ್ಲ, ಮುಗ್ದಿತ್ತು. ನಾ ಇನ್ನೇನು ರೀಚ್ ಆಗಬೇಕಾಗಿತ್ತು ಸರ್ಕಲ್ಲಿಗೆ, ಆ ಟೈಮಲ್ಲಿ ಕಟ್ ಮಾಡೋಕ್ಕೆ ಹೋಗಿ ಈ ಥರ ಆಯಿತು ಸರ್. ಆ VAಗಳು ಏನಾದರೂ ಪರವಾಗಿಲ್ಲ, ರ್ಯಾಂಕಿಂಗ್ ಬರಬೇಕು. ಅವ್ರು ಕುಂತಿರ್ತಾ ಅಚ್ಚುಕಟ್ಟಾಗಿರ್ತಾರೆ. ಈ ಮಕ್ಕಳಿಗೆ ಇದಾದರೆ ಪೇರೆಂಟ್ಸ್ ನಮ್ಮ ಕತೆ ಏನಾಗುತ್ತೆ ಅಂತ ನೋಡಿ ಸರ್. ಯಾವ ರೀತಿ ಅಂದರೆ ಯಾವಾಗಲೇ ಫೋನ್ ಮಾಡಲಿ, 8 ಗಂಟೆಗೆ ಮಾಡಲಿ, ನಾನು ಇನ್ನೂ ಆಫೀಸಲ್ಲಿದ್ದೀನಿ ಅಂಬಳು. ನಾನು ಅಂಗಡಿ ಇಟ್ಟಿದ್ದೀವಿ, ಒಂದು ಅಂಗಡಿಯಿಂದ ಮನೆಗೆ ಹೋಗ್ಬಿಟ್ಟು ಊಟ ಆಯ್ತೇನಮ್ಮ ಅಂತಂದ್ರೆ ಈಗ ತಾನೇ ಬಂದೆ ಅಂತಾಳೆ. ಊಟದ ಸಹ ತೊಂದರೆ ಆಗಿದೆ. ಯಾವಾಗ ನೋಡಿದ್ರು ಟೆನ್ಷನ್ನು. ಈ ಟೆನ್ಷನ್ನಲ್ಲಿ ಅವ್ರಿಗೆ ಮಕ್ಕಳಿಗೆಲ್ಲ ಈ ರೀತಿ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕೆಲಸ ಮಾಡ್ತಾರೆ, ಟೈಮ್ ಕೊಡಿ, ಎಷ್ಟು ಬೇಕೋ ಅಷ್ಟು ಕೆಲಸ ಕೊಡಿ. ಒತ್ತಡ ಮೀರಿದೆ ಆ ಮಕ್ಕಳು ಏನು ಮಾಡ್ತಾರೆ ಸರ್? ಇವಾಗ ಆ ಮಗು ಒಂದು ಹೊರಟೋಯ್ತು, ಯಾರು ದಿಕ್ಕ ಅವ್ರಿಗೆ? ನಮಗೂ ನಾಳೆ ದಿವಸ ಹಿಂಗೆ ಆದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಆ VAಗಳು ಏನಾದರೂ ಪರವಾಗಿಲ್ಲ, ರ್ಯಾಂಕಿಂಗ್ ಬರಬೇಕು. ಅವ್ರು ಕುಂತಿರ್ತಾ ಅಚ್ಚುಕಟ್ಟಾಗಿರ್ತಾರೆ. ಈ ಮಕ್ಕಳಿಗೆ ಇದಾದರೆ ಪೇರೆಂಟ್ಸ್ ನಮ್ಮ ಕತೆ ಏನಾಗುತ್ತೆ? SIR ವೇಳೆ ಹೃದಯಾಘಾತದಿಂದ BLO ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದಲ್ಲಿ ನಿನ್ನೆ ಘಟನೆ ಸಂಭವಿಸಿದೆ. ಬೂತ್ ನಂಬರ್ 33ರಲ್ಲಿ ಸರ್ವೆ ಮಾಡ್ತಾ ಇದ್ದ ವೇಳೆ ತೀವ್ರ ಎದೆ ನೋವಿನಿಂದಾಗಿ BLO ಸುಸ್ತಾಗಿ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದರು. ಸ್ಟಂಟ್ ಅಳವಡಿಕೆ ಮಾಡಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಲ್ಲಿ ಕೂಡ BLO ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ನಟರಾಜ್ ಮೃತದುರ್ದೈವಿ. ನಿನ್ನೆ SIR ಕೆಲಸ ಮುಗಿಸಿ ನಟರಾಜ್ ಮನೆಗೆ ಬಂದಿದ್ರು. ರಾತ್ರಿ ಮಲಗಿದ್ದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. SIR ವಿಚಾರವಾಗಿ ವಿಪಕ್ಷಗಳಿಂದ ದೂರು ವಿಚಾರವಾಗಿ ಬೆಂಗಳೂರಿನಲ್ಲಿ CM DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದಿಂದ ಎಲ್ರಿಗೂ ನ್ಯಾಯ ಒದಗಿಸಿಕೊಡುವಂಥ ಕೆಲಸ ಮಾಡ್ತೀವಿ. ಎಲ್ಲ ಮತದಾರರಿಗೆ ತಮ್ಮ ಹಕ್ಕನ್ನು ಉಳಿಸಿಕೊಳ್ಳಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದೀವಿ. ಕಾನೂನುಬದ್ಧವಾಗಿ ನ್ಯಾಯಬದ್ಧವಾಗಿ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂತಂದ್ರು. ವಿರೋಧ ಪಾರ್ಟಿಯವರಿಗೆ, ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ಉಡುಪಿಯಲ್ಲಿ ಆರೋಗ್ಯ ಸಚಿವ UT ಖಾದರ್ ಮಾತನಾಡಿ, SIRನಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ಲ, ನಾವು ಕೇವಲ ಸಹಾಯ ಮಾಡ್ತಿದ್ದೀವಿ ಅಷ್ಟೇ. ರಾಜಕೀಯ ಉದ್ದೇಶದಿಂದ ಯಾಕೆ ನೋಡಬೇಕು? ರಾಜಕೀಯ ಆರೋಪ ಮಾಡೋ ಬದಲು ಚುನಾವಣಾ ಆಯೋಗಕ್ಕೆ ತಿಳಿಸಲಿ. ಯಾರು ಕೂಡ ಮತದಾನದ ಹಕ್ಕನ್ನು ಕಸಿದುಕೊಳ್ಳದಂತೆ ಸರ್ಕಾರ ಸಹಾಯ ಮಾಡ್ತಿದೆ ಅಷ್ಟೇ ಅಂತ ಅಂದ್ರು. ನೋಡಿ, SIR ಅದು ಚುನಾವಣೆ ಆಗಿ ಬಿಟ್ಟಂತ ವಿಚಾರ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ನಾವು ಬರೋರಿಗೆ ಅಸಿಸ್ಟ್ ಮಾತ್ರ ಮಾಡುವಂಥ, ಜನರಿಗೆ ಅಸಿಸ್ಟೆನ್ಸ್ ಮಾತ್ರ ನಾವಿತ್ತು ಕೊಡುವಂಥದ್ದು. ಇದು ರಾಜ್ಯಕ್ಕೆ ಉದ್ದೇಶದಿಂದ ಯಾರಾದರೂ ಯಾಕೆ ನೋಡಬೇಕು? ಯಾರಿಗಾದ್ರೂ ಮುಖಂಡರಿಗೆ, ಪ್ರತಿಪಕ್ಷದವರಿಗೆ ನಮಗೆ ಹೇಳಬೇಕಾದಿದ್ದಲ್ಲಿ ಅದನ್ನು ಬರೀ ರಾಜಕೀಯವಾಗಿ ಆರೋಪ ಮಾಡೋ ಬದಲು ಚುನಾವಣೆ ಆಯೋಗಕ್ಕೆ ಹೋಗಿ ತಿಳಿಸಲಿ. ಅವರು ಅಲ್ಲಿಂದ ಸೂಕ್ತವಾದ ಆದೇಶವನ್ನು ಇವತ್ತು ಮಾಡ್ತಾರೆ. ಸರ್ಕಾರದ ಉದ್ದೇಶ ಏನಿದೆ, ಯಾರು ಕೂಡ ಮತದಾನದ ವಂಚಿತರಾಗಬಾರ್ದು. ನೋಡಿ, ಇನ್ನು ಕಡೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, SIR ಕೇಂದ್ರ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ನಡೀತಾ ಇದೆ. ರಾಜ್ಯದಲ್ಲಿ ಸರಿಯಾಗಿ ನಡೀತಿಲ್ಲ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಡೈರೆಕ್ಷನ್ ಕೊಡಲಿ. SIRನಲ್ಲಿ ರಾಜಕೀಯದವರ ಪಾತ್ರ ಇಲ್ಲ. SIRನಲ್ಲಿ ರಾಜಕೀಯ ಬರಬಾರದು. ಎಲೆಕ್ಷನ್ ಟೈಮ್ನಲ್ಲಿ ಮತ ಕೇಳುವಾಗ ರಾಜಕೀಯ ಮಾಡೋಣ ಅಂತಂದ್ರು. ಚುನಾವಣಾ ಅಧಿಕಾರಿ ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಅವ್ರ ಕೈಯಲ್ಲೇ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ ಇರುತ್ತೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಡೈರೆಕ್ಷನ್ಸ್ ಕೊಡಲಿ, ಏನೋ ಸರಿ ಇಲ್ಲ ಅಂದರೆ ಸರ್ ಮಾಡ್ಕೊಂಡವ್ರು. ನಮ್ದೇನು ರಾಜಕೀಯದವ್ರಿಗೆ ಯಾವ ಪಾತ್ರನೇ ಇಲ್ಲ ಇದರಲ್ಲಿ. ನಾವು ಸ್ಟಾಫ್ ಕೊಡ್ತೀವಿ ಅವರಿಗೆ, ಎಲೆಕ್ಷನ್ ಕಮಿಷನ್ಗೆ ಅವ್ರು ಕೇಳಿದ್ರೆ ಸ್ಟಾಫ್ ಕೊಡ್ತೀವಿ. ನಡೆಸುವಂಥ ಜವಾಬ್ದಾರಿ ಎಲೆಕ್ಷನ್ ಕಮಿಷನ್. ಇದ್ರ BJP ಅವ್ರು ಗೊತ್ತಲ್ಲ ನಿಮಗೆ, ಇನ್ನೂ ಏನೋ ಸಿಕ್ಕಿದ್ರೆ ಒಂದು ಅಪಪ್ರಚಾರ ಮಾಡ್ತಾ ಇರ್ತಾರೆ. ಮುಖ್ಯ ಚುನಾವಣೆ
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಕ್ರಮ ಮತಗಳನ್ನು ಕಾಂಗ್ರೆಸ್ ಉಳಿಸಿಕೊಳ್ಳಲು ಹೊರಟಿದೆ ಅಂತ ಬಿಜೆಪಿ ಮುಖಂಡ ಶ್ರೀನಿವಾಸ್ ದಾಸಕರಿಯಪ್ಪ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕ್ರಮ ಮತದಾರರ ತೆಗೆಯಲು ಚುನಾವಣಾ ಆಯೋಗ ಈ ಕಾರ್ಯಕ್ರಮ ಮಾಡ್ತಾ ಇದೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡಬೇಕು. ಆದರೆ ಮಂದಿರ, ಮಸೀದಿ, ಶಾಲೆಗಳಲ್ಲಿ ಕುಳಿತು ಎನ್ಯುಮರೇಷನ್ ಫಾರಂ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. PLO2ಗಳು ಏನು ಗೌರ್ಮೆಂಟ್ ಆಫೀಸರ್ಗಳು ಇದ್ದಾರೆ, ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೂತ್ ಮಟ್ಟದ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಪ್ರತಿ ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ತುಂಬಿಸಿಕೊಂಡು ತಿದ್ದುಪಡಿ ಇದ್ದರೆ ಮಾಡ್ಕೊಂಡು ಬರುವಂಥ ಕೆಲಸ ಯಾರಾದರೂ ಇದ್ದರೆ ಅದು ಮಾಡಬೇಕು. ನಾವು ಮೊನ್ನೆ ನೀವು ನೋಡಿದಿರಿ, ಮಂದಿರ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಶಾಲೆಗಳಲ್ಲಾಗಿರ್ಬೋದು ಕೂತ್ಕೊಂಡು ಕೊಟ್ಟಿದ್ದಾರೆ. ಇವತ್ತು ಮನೆಗೆ ಹೋಗಿ ಯಾರೂ ಕೂಡ ಎನ್ಯುಮರೇಷನ್ ಫಾರಮನ್ನು ಕೊಟ್ಟಿಲ್ಲ. ಯಾರೋ ಇವರು ಅಕ್ರಮ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಇದಕ್ಕೆ ಭಾಳ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದೆ. PLO2 ಮಾಜಿ ಸಚಿವ ಎಚ್.ಕೆ. ಪಾಟೀಲ್ಗೆ 3 ಕಡೆ ವೋಟ್ ಇದೆ ಅಂತ ಬೊಮ್ಮಾಯಿ ಆರೋಪ ಮಾಡಿದ್ರು. ಈ ಆರೋಪ ವಿಚಾರವಾಗಿ ಗದಗದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಬುದ್ಧಿವಂತ ರಾಜಕಾರಣಿ, ರಾಜಕೀಯದಲ್ಲಿ ಸೂಕ್ಷ್ಮ ವಿಚಾರ ಮುಂದಿಟ್ಕೊಂಡು ಚಾರಿತ್ರ್ಯ ವಧೆ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಮಾಡಿರುವ ಆರೋಪ ಸುಳ್ಳು. ಸಿಎಂ ಸ್ಥಾನದಲ್ಲಿರೋರಿಗೆ ಈ ವಿಚಾರ ಶೋಭೆ ತರೋದಿಲ್ಲ. ಕೂಡಲೇ ಬೊಮ್ಮಾಯಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವ ಹೇಳಿಕೆ ಹಸಿ ಸುಳ್ಳು, ದುರುದ್ದೇಶದಿಂದ ಕೂಡಿರುವಂಥದ್ದು. ಯಾಕೆ ಅವರು ಈ ಕೆಳಮಟ್ಟದ ರಾಜಕಾರಣಕ್ಕೆ ಜಾರಿ ಬಿಟ್ಟರೋ ಗೊತ್ತಿಲ್ಲ ನನಗೆ. ಜಾರಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದವರೆಗೆ ಏರಿದ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ. ಗದಗಿನ ಜನರನ್ನು, ಕರ್ನಾಟಕದ ಜನತೆಯನ್ನು ಈ ಸುಳ್ಳು ಹೇಳಿದೆ ನಾನು ಅಂಥೇಳಿ ಕ್ಷಮೆ ಕೇಳಬೇಕು. ಮಾನ್ಯ ಮಹಾರಾಷ್ಟ್ರ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ರಾಜ್ಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ, ದೂದಗಂಗಾ ಹಾಗೂ ವೇದಗಂಗಾ ನದಿಗಳ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ. ಪರಿಣಾಮ ಬೆಳಗಾವಿಯ ನಿಪ್ಪಾಣಿ ತಾಲೂಕಿನಲ್ಲಿರುವ ಕಾರತಗ, ಬೋಜವಾಡಿ, ಭೋಜ್, ಬಾರವಾಡ, ಕನ್ನೂರ ಸೇತುವೆ ಮುಳುಗಡೆಯಾಗಿದೆ. ಇನ್ನು ನದಿ ರಭಸವಾಗಿ ಹರಿತಾ ಇರುವುದರಿಂದ ಯಾರೂ ಕೂಡ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಬೆಳಗಾವಿಯಲ್ಲಿ ಕಳೆದ 3 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಅಶೋಕನಗರದಲ್ಲಿರುವಂತಹ ಹೋಲ್ಸೇಲ್ ಹಣ್ಣಿನ ಮಾರುಕಟ್ಟೆ ಬಳಿ ಗುಂಡಿಗಳು ಬಿದ್ದಿವೆ. ಜೀವ ಕೈಯಲ್ಲಿ ಹಿಡಿದು ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸ್ತಾ ಇದ್ದು, ಪಾಲಿಕೆ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಬೆಳಗಾವಿಯ ಪ್ರಸಿದ್ಧ ಗೋಕಾಕ್ ಫಾಲ್ಸ್ಗೆ ಜೀವಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ನೂರಿಯಂತೆ ನೀರು ಧುಮ್ಮಿಕ್ತಾ ಇದ್ದು ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾದ ಹಿನ್ನೆಲೆ ಜಲಪಾತದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು, ಜಲಪಾತದ ವೈಭವ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಚುರುಕು ಪಡ್ಕೊಂಡಿದೆ. ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದ್ದು, ತುಂಗಾ ಡ್ಯಾಂನಿಂದ ನೀರು ರಿಲೀಸ್ ಮಾಡಲಾಗುತ್ತಿದೆ. ಶಿವಮೊಗ್ಗ ಸಮೀಪ ಇರುವಂತಹ ತುಂಗಾ ಡ್ಯಾಂನ 22 ಗೇಟ್ ಪೈಕಿ 10 ಗೇಟ್ಗಳಿಂದ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಜೋಗ ಜಲಪಾತದ ವೈಭವ ಕೂಡ ನಿಧಾನವಾಗಿ ಕಳೆಗಡ್ತಾ ಇದೆ. ರಾಜ ರಾಣಿ ರೋವರ್ ರಾಕೆಟ್ನಲ್ಲಿ ನೀರು ಧುಮ್ಮಿಕ್ಕಿ ಹರಿತಾ ಇದೆ. ಹಾಲ್ನದಿಯಂತೆ ನೀರು ಧುಮ್ಮಿಕ್ಕಿ ಹರಿತಾ ಇದ್ದು, ಜೋಗ ಜಲಪಾತದ ವೈಭವ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರು ಸಾಗರ ಉಪಾಧಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಒಂದೇ ಕಡೆ ಮಳೆ ಆಗ್ತಾ ಇದೆ, ಇನ್ನೊಂದು ಕಡೆ ಧಾರಾಕಾರವಾಗಿ ಮಳೆ ಇದೆ. ಹಸಿರು ರಾಶಿಯ ಮೇಲೆ ಮಂಜಿನ ಚಿತ್ತಾರ ಮೂಡಿದ್ದು ನೋಡುಗರ ಕಣ್ಮನ ಸೆಳೀತಾ ಇದೆ. ಕ್ಷಣ ಕ್ಷಣಕ್ಕೂ ಚಾರ್ಮಾಡಿ ಘಾಟ್ನ ವಾತಾವರಣ ಬದಲಾಗ್ತಾನೆ ಇದೆ. ದಟ್ಟ ಮಂಜಿನಿಂದ ಆವೃತವಾಗಿರುವಂತಹ ಪ್ರದೇಶವನ್ನು ನೋಡಿ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಾ ಇರುವುದು ರಾಜ್ಯದ ರೈತರಿಗೆ ವರದಾನವಾಗಿದೆ. ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಈ ಹಿನ್ನೆಲೆ ರಾಜಾಪುರ ಬ್ಯಾರೇಜ್ನಿಂದ ಸುಮಾರು 52,000 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ. ಹಿಪ್ಪರಗಿ ಬ್ಯಾರೇಜ್ ಕೂಡ ಭರ್ತಿಯಾಗುವ ಹಂತ ತಲುಪಿದ್ದು, ನೀರು ಸುಮಾರು 30,000 ಕ್ಯೂಸೆಕ್ ಹೊರಬಿಡಲಾಗ್ತಾ ಇದೆ.
ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ತಡೆಗೋಡೆ ಕುಸಿದಿದೆ. ಸಕಲೇಶಪುರ ಪಟ್ಟಣದ ಅರೇಹಳ್ಳಿ ರಸ್ತೆಯಲ್ಲಿ ಘಟನೆ ಸಂಭವಿಸಿರುವುದು. ಸುಮಾರು 4 ಮನೆಗಳ ಮೇಲೆ ತಡೆಗೋಡೆ ಕುಸಿದು ತಡೆಗೋಡೆಗೆ ಹಾನಿಯಾಗಿದೆ. ಅವೈಜ್ಞಾನಿಕ ತಡೆಗೋಡೆಯಿಂದಲೇ ಸಮಸ್ಯೆ ಸಂಭವಿಸಿದೆ ಅಂತ ಜನ ಆರೋಪಿಸಿದ್ದಾರೆ. ಬಡಾವಣೆ ನಿರ್ಮಾಣ ಮಾಡುವ ವೇಳೆ ತಡೆಗೋಡೆ ಹಾಕಲಾಗಿತ್ತು. ಅವೈಜ್ಞಾನಿಕವಾಗಿ ತಡೆಗೋಡೆ ನಿರ್ಮಿಸಿ ಮಣ್ಣು ತುಂಬಿದ್ದೇ ಘಟನೆಗೆ ಕಾರಣ ಎನ್ನಲಾಗುತ್ತಿದೆ. ಮಣ್ಣಿನ ಭಾರ ತಡೆಯೋಕ್ಕಾಗದೆ ತಡೆಗೋಡೆ ಕುಸಿದಿದೆ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು, ತಹಸೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣದಿಂದ ತಮಿಳುನಾಡಿಗೆ ಅನುಕೂಲವಾಗುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕಡೂರಿನಲ್ಲಿ ಮಾತನಾಡಿದ ಅವರು, ಬೆಂಗಳೂರಿಗೆ ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆಗೆ ಮೇಕೆದಾಟು ಯೋಜನೆ ಅನುಕೂಲವಾಗುತ್ತೆ. ಸದ್ಯ ಕಾವೇರಿಯಲ್ಲಿ ನೀರಿಲ್ಲ ಅಂತ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ. ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ತಮಿಳುನಾಡಿಗೆ ಅನುಕೂಲವಾಗ್ತಾ ಇತ್ತು. 2 ಬಾರಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. 2 ಬಾರಿಯೂ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದೆ. ನಾವು ಡಿಪಿಆರ್ ಸಲ್ಲಿಕೆ ಮಾಡಿದ್ದೇವೆ. ಅನುಮತಿ ನೀಡಿದರೆ ಮೇಕೆದಾಟು ಯೋಜನೆ ಆರಂಭ ಮಾಡ್ತೇವೆ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದರು. ಆಕ್ಚುಲಾಗಿ ತಮಿಳ್ನಾಡು ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ. ನಮಗೇನು ಕುಡಿಯೋ ನೀರು ಬೆಂಗಳೂರಿಗೆ, ಆಮೇಲೆ ಪವರ್ ಜನರೇಷನ್ ಎರಡೇ ನಮಗೆ ಅನುಕೂಲ ಆಗುತ್ತೆ. ನಾವು ಒಂದು ಬಕೆಟ್ ನೀರು ಕೂಡ ಉಪಯೋಗಿಸೋಂಗಿಲ್ಲ ವ್ಯವಸಾಯಕ್ಕೆ. 2 ಸಲ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. 25ರಲ್ಲಿ ಮಿಸ್ಲೇನಿಯಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. 26ರಲ್ಲಿ ಅಪೀಲು ಹಾಕೊಂಡಿದ್ದಾರೆ ಅದರ ಮೇಲೆ, ಅದು ರಿಜೆಕ್ಟ್ ಆಯಿತು. ಈಗ DPR ನಾವು ಸಲ್ಲಿಸಿದ್ದೀವಿ. ಅವರು ನಮಗೆ ಅನುಮತಿ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಮತ್ತೆ ಅವರು ವಿಧಾನಸಭೆಯಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ, ರೆಸಲ್ಯೂಷನ್ ಮಾಡಿಕೊಂಡು ಹೇಳಿದ್ರೆ ಹೇಳ್ಕೊಳ್ಳಿ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ವಲ್ಲ. ಇಲ್ಲ, 2 ಸಲ ಕೋರ್ಟಲ್ಲಿ ವಜಾ ಆಯಿತು. ಈಗ ಆಕ್ಚುಲಾಗಿ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ನಡೆಯೋದು ಡೌಟ್ ಅಂತ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಅವರು, ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಮಾಡೋಕೆ ಹೇಳಿದ್ದೆ. ಆದರೆ ಈಗ ಸಿಎಂ ಡಿಕೆ ಶಿವಕುಮಾರ್ ಆಗಸ್ಟ್ 3ರಿಂದ ಅಧಿವೇಶನ ಮಾಡೋಕೆ ತೀರ್ಮಾನಿಸಿದ್ದಾರೆ. ಶಿವಕುಮಾರ್ ಬಳಿಯೂ ಅದನ್ನೇ ಹೇಳಿದ್ದೀನಿ. ಎಲ್ಲಿ ಅಧಿವೇಶನ ಮಾಡ್ತಾರೋ ಗೊತ್ತಿಲ್ಲ ಅಂತಂದ್ರು. ಹಿಂದಿನ ಮುಖ್ಯಮಂತ್ರಿಗಳಿದ್ದಾಗ ಹೇಳಿದ್ದೆ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕಂತ ತಿಳ್ಕೊಂಡೇಳಿ. ಜುಲೈ 2ನೇ ವಾರದಲ್ಲಿ ಅಂದಿದ್ರು. ಇವರಿಗೆ ಆಗಸ್ಟ್ 3ನೇ ತಾರೀಕಿಂದ 14ನೇ ತಾರೀಕಿನ ಕೊಟ್ಟಿದ್ದಾರೆ. ಎಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಆಗಸ್ಟ್ದಲ್ಲಿ ಅಧಿವೇಶನ ನಡೆಸ್ತೇವೆ ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದೀನಿ. ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೋಡೀನಿ. ಅದಕ್ಕೆ ಅದು ಆಗಸ್ಟ್ 3ನೇ ತಾರೀಕು ಅಂತಿದೆ. ಸದನ ನಡೆಸೋದಷ್ಟು ನಮ್ಮ ಜವಾಬ್ದಾರಿ. ಅವರು ಸರ್ಕಾರ ಏನು ತೀರ್ಮಾನ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು. ನಾ ಹೇಳಿದೆ, ಇವ್ರಿಗೆ ಹೇಳಿದ್ನಿ ಹಿಂದಿತ್ತ. ಅವ್ರು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡಿಲ್ಲ. ಗೊತ್ತಿಲ್ಲ ಅದು ಎಲ್ಲಿ ಆಗ್ತದೆ, ಬೆಳಗಾವಿ ಆಗುತ್ತೆ, ಬೆಂಗಳೂರು ಆಗುತ್ತೆ, ಗೊತ್ತಿಲ್ಲ. ಓವರ್ಟೇಕ್ ಮಾಡಲು ಹೋಗಿ ಕಂಟೈನರ್ಗೆ ಬಸ್ ಡಿಕ್ಕಿ ಹೊಡೆದಿರುವ ಘಟನೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡೆದಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರಿನಿಂದ ಬೆಂಗಳೂರು ಕಡೆಗೆ ಕಂಟೈನರ್ ಹೋಗ್ತಾ ಇತ್ತು. ಈ ವೇಳೆ ಹಿಂದೆ ಬರ್ತಾ ಇದ್ದ ಬಸ್ ಓವರ್ಟೇಕ್ ಮಾಡಲು ಹೋಗಿ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ರಭಸಕ್ಕೆ ಕಂಟೈನರ್ ಪಲ್ಟಿಯಾಗಿದ್ದು ಬಸ್ ಮುಂಭಾಗ ಸಂಪೂರ್ಣ ಜಖಮಾಗಿದೆ. ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಿಲ್ಲ ಅಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ನಿನ್ನೆ ಸಂಜೆ ವೇಳೆ ಹೆಚ್ಚುವರಿ ಬಸ್ಗಳಿಗಾಗಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗಿತ್ತು. ಬೀದರ್ ಜಿಲ್ಲೆಯ ತಡಪಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಬಸ್ ವಿಳಂಬದಿಂದಾಗಿ ವಿದ್ಯಾರ್ಥಿಗಳ ಕ್ಲಾಸ್ ಮಿಸ್ ಆಗ್ತಾ ಇದೆ. ಬಸ್ಗಳು ಫುಲ್ ಆಗಿ ಬರ್ತಿವೆ. ಬಸ್ ಹತ್ತೋಕೆ ಪರದಾಡ್ತಿದ್ದೀವಿ ಅಂತ ಪ್ರತಿಭಟನೆ ಮಾಡಿದ್ರು. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಬಸ್ ವ್ಯವಸ್ಥೆ ಮಾಡಿಲ್ಲ ಅಂತ ಪ್ರತಿಭಟನಾಕಾರರು ಬೇಸರವನ್ನು ವ್ಯಕ್ತಪಡಿಸಿದರು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಕಾಡಾನೆಗಳು ರಸ್ತೆ ದಾಟುವಾಗ ವಾಹನಗಳು ಅಡ್ಡ ಬಂದಿದ್ದಕ್ಕೆ ಕಾಡಾನೆ ದಾಳಿಗೆ ಯತ್ನಿಸಿದೆ. ರಸ್ತೆ ದಾಟಲು ಕಾಡಾನೆಗಳು ಬದಿಯಲ್ಲಿ ನಿಂತಿದ್ವು. ಇದನ್ನು ಕಂಡ ಕಾರ್ ಚಾಲಕ ಕಾರನ್ನು ನಿಧಾನವಾಗಿ ಚಲಾಯಿಸಿದ್ದಾನೆ. ಕಾರ್ ಹೋಗೋದನ್ನು ಕಂಡು ಕಾಡಾನೆಗಳು ರಸ್ತೆ ದಾಟಿವೆ. ಈ ವೇಳೆ ಕಾರು ಚಾಲಕ ಗಲಿಬಿಲಿಗೊಂಡು ಕಾರ್ನ ಸ್ವಲ್ಪ ವೇಗವಾಗಿ ಓಡಿಸಿದ್ದಾನೆ. ಇನ್ನೊಂದು ಕಾರ್ನಲ್ಲಿದ್ದವರು ವಿಡಿಯೋ ಸೆರೆ ಹಿಡಿದಿದ್ದಾರೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಶಾಲಾ ಕೊಠಡಿ ದುಸ್ಥಿತಿ ಬಗ್ಗೆ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ವರದಿ ವೇಳೆ ಶಿಕ್ಷಕ ಶಂಕರ್ ಕಟ್ಟಡದ ದುಸ್ಥಿತಿ ಬಗ್ಗೆ ಹೇಳಿಕೊಂಡಿದ್ರು. ಈ ಹಿನ್ನೆಲೆ ಅವರನ್ನ ಅಮಾನತು ಮಾಡಲಾಗಿತ್ತು. ಈ ಬಗ್ಗೆ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕೂಡಲೇ ಅಮಾನತು ವಾಪಸ್ ಪಡೆಯಬೇಕು ಅಂತ ಅನೇಕರು ಆಗ್ರಹಿಸಿದ್ರು. ಜೊತೆಗೆ ನ್ಯೂಸ್ 18 ಕೂಡ ಅಭಿಯಾನ ನಡೆಸಿತ್ತು. ಇದೀಗ ನ್ಯೂಸ್ 18 ಜೊತೆಗೆ ಮಾತನಾಡಿದ ಡಿಡಿಪಿಐ ರಮೇಶ್ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಸಸ್ಪೆಂಡ್ ವಾಪಸ್ ಪಡೆಯುತ್ತೀವಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ.
ರಾಜ್ಯದಲ್ಲಿ ಇನ್ನು ಮುಂದೆ ಆಂಬ್ಯುಲೆನ್ಸ್ ಚಾಲಕನಿಗೆ ಸಮಯ ನಿಗದಿ ಮಾಡಲಾಗುತ್ತೆ ಅಂತ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿರುವಂತಹ ಅವರು ಆರೋಗ್ಯ ಕವಚ ಸೇವೆಯ ಆಂಬ್ಯುಲೆನ್ಸ್ 15 ನಿಮಿಷದಲ್ಲಿ ಘಟನೆ ನಡೆದ ಸ್ಥಳಕ್ಕೆ ತಲುಪಬೇಕು. ಇಲ್ಲವಾದರೆ ಚಾಲಕನಿಗೆ 5,000 ರೂಪಾಯಿ ದಂಡ ಹಾಕುತ್ತೆ. 700ರಿಂದ 800 ಆಂಬ್ಯುಲೆನ್ಸ್ ವ್ಯವಸ್ಥಿತವಾಗಿಡಬೇಕು. ಈ ಬಗ್ಗೆ ನಾವು ಮಾರ್ಗಸೂಚಿ ಹೊರಡಿಸುತ್ತೀವಿ. ಮಾರ್ಗಸೂಚಿ ಬಿಡುಗಡೆಯಾಗಿ ಕಾರ್ಯಗತವಾಗೋಕೆ 3 ತಿಂಗಳು ಹಿಡಿಯತ್ತೆ ಅಂತಂದ್ರು. ಈಗ ನಾವು PSC ಸ್ಟ್ರೆಂಥನ್ ಮಾಡಿ 108 ಕರೆಕ್ಟ್ ಆಗಿ 15 ಮಿನಿಟ್ಸ್ ರೀಚ್ ಮಾಡಿಸಿದ್ರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ನಾವು 700 800 ಆಂಬ್ಯುಲೆನ್ಸ್ ಅನ್ನು ಮಾಡಿ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ವಿದಿನ್ 20 ಮಿನಿಟ್ಸ್ ಈ ಆಲ್ ಇಂಡಿಯಾದಲ್ಲಿ, ಬಟ್ ವಿ ವಾಂಟ್ ರೀಚ್ ಇಟ್ ಬೈ 15 ಮಿನಿಟ್ಸ್. ಯಾರು ರೀಚ್ ಆಗಲಿಲ್ಲ ಅವ್ರಿಗೆ 5,000 ಫೈನ್ ಆಂಬ್ಯುಲೆನ್ಸ್ ಅವನಿಗೆ. ಸೊ ವಿ ಹ್ಯಾವ್ ಮೇಡ್ ಎ ಗೈಡ್ಲೈನ್ಸ್. ಎಲ್ಲಿಂದ ಕಾಲ್ ಬಂದರೂ ಕೂಡ 15 ನಿಮಿಷ ಒಳಗಡೆ ಬಂದು ಆಂಬ್ಯುಲೆನ್ಸ್ ನಮಗೆ ಮುಟ್ಬೇಕು. ಬೆಂಗಳೂರು ಗ್ರಾಮಾಂತರದ ದೇವನಹಳ್ಳಿಯಲ್ಲಿರುವ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನೂತನವಾಗಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಸುಮಾರು 1,35,00,000 ವೆಚ್ಚದಲ್ಲಿ 14 ಅಡಿ ಎತ್ತರದ ಕಂಚಿನ ಪ್ರತಿಮೆ ಲೋಕಾರ್ಪಣೆ ಮಾಡಲಾಗಿದೆ. ಸಿಎಂಗೆ ಸಚಿವ ಜಾರ್ಜ್, ಎಚ್ಕೆ ಮುನಿಯಪ್ಪ, ಸಂಸದ ಸುಧಾಕರ್ ಸಾಥ್ ನೀಡಿದರು. ಬೆಳಗಾವಿ ಭಾಗದ ಮುಖಂಡ ಸದಾಶಿವ ದೇಶಿಂಗೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಇವರು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಸದಾಶಿವ ದೇಶಿಂಗೆ ಅವರನ್ನ ಬಿಜೆಪಿಗೆ ಬರಮಾಡಿಕೊಳ್ಳಲಾಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಶಾಸಕರಾದ ದುರ್ಯೋಧನ ಐಹೊಳೆ, ಬಸವರಾಜ ಮತ್ತಿಮಾಡು, ಭೈರತಿ ಬಸವರಾಜ್, ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿರುವುದು. ಕುರುಬ ಸಮುದಾಯದ ಮುಖಂಡರಾಗಿರುವಂತಹ ಸದಾಶಿವ ದೇಶಿಂಗೆ ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದರು. ದೇಶದಲ್ಲಿ ಎಲ್ಲೂ ಹಿಂದೂಗಳ ಹತ್ಯೆ ಆಗಿಲ್ಲ, ಆದರೆ ರಾಜ್ಯದಲ್ಲಿ ಮಾತ್ರ ಯಾಕೆ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿಷಬೀಜ ಬಿತ್ತುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಹಾವೇರಿಯಲ್ಲಾದ ಘಟನೆ ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು. ಕ್ಷುಲ್ಲಕ ಕಾರಣಕ್ಕಾಗಿ ಪಟಾಕಿ ಹೊಡೆದ್ರು ಅಂತ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಬಡ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಆರೋಪಿಸಿದರು. ಲೋಕ ಕಲ್ಯಾಣಕ್ಕಾಗಿ ಗದಗ ತಾಲೂಕಿನ ಅಂತೂರು ಬೆಂತೂರು ಗ್ರಾಮದ ರಾಚೋಟೇಶ್ವರ ಶಿವಯೋಗಿ ಸ್ವಾಮೀಜಿ ಸಮಾಧಿಯಾಗಿದ್ದರು. ಅವರು 33 ದಿನದ ಅನುಷ್ಠಾನ ಇವತ್ತು ಅಂತ್ಯ ಆಗಿದೆ. ಜೂನ್ 3ರಂದು ಅನುಷ್ಠಾನಕ್ಕೆ ಕುಳಿತ ಶ್ರೀಗಳು ಗಾಳಿ ಬೆಳಕು ಇಲ್ಲದ ಗರ್ಭಗುಡಿಯೊಳಗೆ ಅನ್ನ ನೀರಿಲ್ಲದೆ ಮೌನ ಅನುಷ್ಠಾನ ಮಾಡಿದ್ದಾರೆ. ಪವಾಡ ಸದೃಶವಾಗಿ 33 ದಿನಗಳ ಅನುಷ್ಠಾನ ಮುಗಿಸಿ ಸ್ವಾಮೀಜಿ ಇವತ್ತು ಹೊರಬಂದಿದ್ದಾರೆ. ಸ್ವಾಮೀಜಿ ಹೊರಗೆ ಬರ್ತಾ ಇದ್ದಂತೆ ಭಕ್ತರು ಜಯ ಘೋಷಣೆ ಮುಗಿಲು ಮುಟ್ಟಿತ್ತು. ರಾಮಮಂದಿರದಲ್ಲಿ ನಡೆದ ದೇಣಿಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ರಾಮಮಂದಿರ ಟ್ರಸ್ಟ್ ಸಭೆ ನಡೆಸಲಿದೆ. ನಾಳೆ ಟ್ರಸ್ಟ್ನ ಎಲ್ಲ ಸದಸ್ಯರು ಸಭೆ ಸೇರಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಿಗದಿ ಮಾಡಲಾಗಿದೆ. ಇನ್ನು ಪ್ರಕರಣವನ್ನು ಸಿಬಿಐಗೆ ವಹಿಸಿ ಅಂತ ಆರ್ಜೆಡಿ ಹೇಳಿದೆ. ಇತ್ತ ರಾಮಮಂದಿರ ದೇಣಿಗೆ ಕಳವು ಸಂಬಂಧ ಪ್ರತಿಕ್ರಿಯೆ ನೀಡಲು ಆರ್ಎಸ್ಎಸ್ ಸರಸಂಚಾಲಕ ಮೋಹನ್ ಭಾಗವತ್ ನಿರಾಕರಿಸಿದ್ದಾರೆ. ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದ ಮೋಹನ್ ಭಾಗವತ್, ಆರ್ಎಸ್ಎಸ್ ಪರವಾಗಿ ಈಗಾಗಲೇ ದತ್ತಾತ್ರೇಯ ಹೊಸಬಾಳಿಯವರು ಮಾತನಾಡಿದ್ದಾರೆ ಅಂತ ಹೇಳಿದರು. ಸೇವೆಯಿಂದ ಅಚ್ಚುಮೆಚ್ಚಿನ ಶಿಕ್ಷಕ ನಿವೃತ್ತರಾಗಿದ್ದಕ್ಕೆ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಕಲಬುರಗಿಯ ಬೆಳಕೋಟ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿರುವುದು. ಶಿಕ್ಷಕ ಬಕ್ಕಾರೆಡ್ಡಿಯವರು ನಿನ್ನೆ ಸೇವೆಯಿಂದ ನಿವೃತ್ತಿ ಹೊಡೆದಿದ್ದರು. ಈ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಶಿಕ್ಷಕರನ್ನ ರಥದಲ್ಲಿ ಗ್ರಾಮದ ತುಂಬ ಮೆರವಣಿಗೆ ಮಾಡಿದ ವಿದ್ಯಾರ್ಥಿಗಳು ಬಳಿಕ ಆತ್ಮೀಯವಾಗಿ ಬೀಳ್ಕೊಟ್ಟು ಕಣ್ಣೀರು ಹಾಕಿದ್ದಾರೆ.